ಇವರಿಬ್ಬರ ನಡುವಿನ ಮಾತುಕತೆಯಲ್ಲಿ ಏನಿತ್ತು, ಏನ್ ನಡೀತು ಅನ್ನೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾಕಂತಂದ್ರೆ ಇದು ರಾಜ್ಯ ರಾಜಕಾರಣದ ದಿಕ್ಕುದಶೆಯನ್ನ ನಿರ್ಧಾರ ಮಾಡುತ್ತೆ. ಸಿಎಂ ಖರ್ಗೆ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಕೆಜೆ ಜಾರ್ಜ್ ಭೇಟಿ ಮಾಡಿದ್ರು. ಏನ್ ಹೇಳಿದ್ರು? ಡಿಕೆಶಿ ಜಾರ್ಜ್ ಭೇಟಿ ವೇಳೆ ಏನೆಲ್ಲ ಚರ್ಚೆ ಆಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ಉಭಯ ನಾಯಕರ ಚರ್ಚೆಯ ರಹಸ್ಯ ರಿವೀಲ್. ಡಿಕೆ ಶಿವಕುಮಾರ್ ಮನವೊಲಿಸುವ ಪ್ರಯತ್ನ ಮಾಡಿದ್ರಂತೆ ಕೆಜೆ ಜಾರ್ಜ್. ಸದ್ಯಕ್ಕೆ ತಾಳ್ಮೆಯಿಂದ ಇರಿ ಅಂತ ಡಿಕೆಶಿಗೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ರಾಹುಲ್ ಗಾಂಧಿ ಅವರು ಬರೋವರೆಗೂ ಕೂಡ ಸೈಲೆಂಟ್ ಆಗಿರಿ, ಇಮ್ಮಿಡಿಯೇಟ್ ಆಗಿ ಏನು ಆಕ್ಷನ್ ತಗೊಳಕ್ ಹೋಗಬೇಡಿ, ಏನು ಮಾಡಕ್ ಹೋಗಬೇಡಿ ಅಂತ ಜಾರ್ಜ್ ಅವರ ಮನವಿಗೆ ಬಹುತೇಕ ಡಿಕೆ ಶಿವಕುಮಾರ್ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ತಾಳ್ಮೆಯಿಂದ ಇರಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಜಾರ್ಜ್ ಅವರು ಹೇಳಿದ್ದಾರೆ. ಆಲ್ಮೋಸ್ಟ್ ಅದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಅಂದ್ರೆ ಜಾರ್ಜ್ ಅವರಿಗೆ ಡಿಕೆ ಶಿವಕುಮಾರ್ ಅವರನ್ನ ಮನೆ ಒಲಿಸೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಈ ಒಂದು ನಾಯಕತ್ವ ಬಿಕ್ಕಟ್ಟನ್ನ ಬಗೆಹರಿಸೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿ ಬಂದು ಕೂತ್ಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ, ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲೋ ಒಂದು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಅಂತ ಹೇಳಬೇಕು. ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟು ಶಮನಕ್ಕೆ ಶತ ಪ್ರಯತ್ನ ಹೈಕಮಾಂಡ್ ಕಡೆಯಿಂದ ನಡೀತಾ ಇದೆ. ಬಣಗಳ ಸಂಧಾನಕಾರರಾಗಿ ಕೆಜೆ ಜಾರ್ಜ್ ಕೆಲಸ ಮಾಡ್ತಾ ಇದ್ದಾರೆ. ಜಾರ್ಜ್ ಅವರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಹೈಕಮಾಂಡ್? ಎಐಸಿಸಿ ಮಟ್ಟದಲ್ಲಿ ಪ್ರಭಾವ ಹೊಂದಿರುವಂತಹ ಸಚಿವ ಜಾರ್ಜ್ ಸಿಎಂ ಡಿಸಿಎಂ ಇಬ್ಬರ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಜಾರ್ಜ್ಗೆ ಈ ಟಾಸ್ಕ್ ಅನ್ನ ಕೊಟ್ಟಿದೆ ಎಐಸಿಸಿ. ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತೆ ಜಾರ್ಜ್ಗೆ ಟಾಸ್ಕ್ ಕೊಟ್ಟು ಇಬ್ಬರ ಜೊತೆಗೂ ಚೆನ್ನಾಗಿದ್ದಾರೆ ಅಂತ, ಜೊತೆಗೆ ಹೈಕಮಾಂಡ್ ಜೊತೆಗೂ ಚೆನ್ನಾಗಿದ್ದಾರೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕೆಜೆ ಜಾರ್ಜ್ ಇಂಥದ್ದೊಂದು ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೆಚ್ಚು ಜನಕ್ಕೆ ಗೊತ್ತಿರಲಿಲ್ಲ ರಾಜ್ಯ ರಾಜಕಾರಣದಲ್ಲಿ. ಸೊ ಕೆಜೆ ಜಾರ್ಜ್ ಹೈಕಮಾಂಡ್ಗೆ ಬಹಳ ಒಂದು ಒಳ್ಳೆ ಅಸ್ತ್ರವಾಗಿ ಉಪಯೋಗಕ್ಕೆ ಬಂದ್ರು ಇವರಿಬ್ಬರ ನಡುವಿನ ಬಿಕ್ಕಟ್ಟನ್ನ ಶಮನ ಮಾಡೋದಕ್ಕೆ ಅಂತ. ನಿನ್ನೆ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ನಡುವೆ ಏನು ಮಾತುಕತೆ ನಡೀತು, ಮತ್ತೆ ಸದ್ಯದ ಮಟ್ಟಿಗೆ ಹಾಗಾದ್ರೆ ಬಿಕ್ಕಟ್ಟು ಒಂದು ಹಂತಕ್ಕೆ ಶಮನ ಆಗಿದೆ ಅಂತ ಹೇಳಬಹುದಾ? ರಾಹುಲ್ ಗಾಂಧಿ ಬರೋವರೆಗೂ ಅಂತ ಹೇಳಬಹುದಾ? ಏನು ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಕೆಜೆ ಜಾರ್ಜ್ ಇದಾರಲ್ಲ, ಎಐಸಿಸಿ ಮಟ್ಟದಲ್ಲಿ ತುಂಬಾ ಉತ್ತಮವಾದಂತಹ ಬಾಂಧವ್ಯವನ್ನ ಸೋನಿಯಾ ಗಾಂಧಿ ಅವರ ಜೊತೆಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಕೆಜೆ ಜಾರ್ಜ್ ಅವರು ಇಟ್ಕೊಂಡಿದ್ದಾರೆ. ಅಂದ್ರೆ ಎಐಸಿಸಿ ಮಟ್ಟದಲ್ಲಿ ಪ್ರಭಾವಿ ಇದ್ದಾರೆ, ಸಿಎಂ ಡಿಸಿಎಂಗಿಂತಲೂ ಕೂಡ ಪ್ರಭಾವಿ ಇದ್ದಾರೆ. ಹೀಗಾಗಿ ಕೆಜೆ ಜಾರ್ಜ್ ಇನ್ನೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ತುಂಬಾ ಆತ್ಮೀಯತೆ ಬಾಂಧವ್ಯ ಇದೆ. ಇನ್ನೊಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಲೂ ತುಂಬಾ ಆತ್ಮೀಯತೆಯ ಬಾಂಧವ್ಯ ಇದೆ. ಡಿಕೆ ಶಿವಕುಮಾರ್ ಅವರು ರಾಮನಗರ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾಗ ಇವರು ಸ್ಟೇಟ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಕೆಜೆ ಜಾರ್ಜ್ ಅವರು. ಮತ್ತು ಸಿದ್ದರಾಮಯ್ಯ ಅವರ ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಉತ್ತಮವಾದಂತಹ ಖಾತೆಗಳನ್ನ ಮತ್ತು ಸಿದ್ದರಾಮಯ್ಯ ಅವರ ಆತ್ಮೀಯತೆಯನ್ನ ಕೆಜೆ ಜಾರ್ಜ್ ಅವರು ಕಾಯ್ದುಕೊಂಡಿದ್ದಾರೆ. ಹೀಗಾಗಿ ಸಂಧಾನಕಾರರನ್ನಾಗಿ ಈಗ ಎಐಸಿಸಿ ನಾಯಕರು ಕೆಜೆ ಜಾರ್ಜ್ ಅವರನ್ನ ಆಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಮತ್ತು ಕೆಜೆ ಜಾರ್ಜ್ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಭೇಟಿ ಮಾಡಿ ಏನೆಲ್ಲ ವಿಚಾರಗಳನ್ನು ಚರ್ಚಿಸಬೇಕನ್ನುವಂತ ವಿಚಾರವಾಗಿ ಮಾತುಕತೆಯನ್ನು ಮಾಡ್ತಾರೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಬರ್ತಾರೆ. ಅಲ್ಲಿ ಕೂಡ ಒಂದಷ್ಟು ಸಿಎಂ ಜೊತೆ ಚರ್ಚಿಸಿದ ವಿಚಾರ ಮತ್ತು ಯಾವೆಲ್ಲ ವಿಚಾರಗಳನ್ನ ಡಿಕೆ ಶಿವಕುಮಾರ್ ಹೇಳಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆದಾದ ಬಳಿಕ ರಾತ್ರಿ ನಿನ್ನೆ ಸಂಜೆ 7:30 ಸುಮಾರಿಗೆ ರಹಸ್ಯ ಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ಇಬ್ಬರು ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸೈಲೆಂಟ್ ಆಗಿರುವಂತೆ ಒಂದಷ್ಟು ಮನವೊಲಿಸುವಂತ ಕೆಲಸವನ್ನ ಕೆಜೆ ಜಾರ್ಜ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿಲ್ಲ, ಅವರು ಬಂದ ನಂತರ ಒಂದಷ್ಟು ಎಲ್ಲ ಕೂತು ಬಗೆಹರಿಸುವಂತ ಕೆಲಸಗಳಾಗ್ತವೆ. ಹಾಗಾಗಿ ಯಾವುದೇ ಸ್ಟೆಪ್ಗಳನ್ನು ತೆಗೆದುಕೊಳ್ಬೇಡಿ, ತಾಳ್ಮೆಯಿಂದ ಕಾಯಬೇಕು. ಕಾಯದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿಕ್ಕಟ್ಟು ಉಲ್ಬಣ ಆಗುತ್ತೆ. ಆದ್ದರಿಂದ ನೀವು ತಾಳ್ಮೆಯಿಂದ ಕಾಯಿರಿ ಅನ್ನುವಂತ ಒಂದು ಶಾಂತಿ ಪಾಠವನ್ನು ಕೆಜೆ ಜಾರ್ಜ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮಾಡಿದ್ದಾರೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಮಾತುಗಳಿಗೆ ಬಹುತೇಕ ಒಪ್ಪಿದ್ದಾರೆ ಅನ್ನುವಂಥದ್ದು. ಹಾಗಾಗಿ 26 ತಾರೀಕಿನವರೆಗೂ ಕೂಡ ಕಾದ್ ನೋಡುವಂತ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗುವಂತ ಲೆಕ್ಕಾಚಾರಗಳು ಕಾಣ್ತಾ ಇದೆ. ಅದು ಇನ್ನೆರಡೇ ದಿನ ರಾಹುಲ್ ಗಾಂಧಿ ಅವರು ಬಂದ ನಂತರ ಒಂದು ಬಲ ಕೊಡಬಹುದು ನನಗೆ ಅನ್ನುವಂತ ಒಂದು ಆಶಾಭಾವದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ.
ಬುಲಾವ್ ಕೊಟ್ಟಿದ್ದೆ ಆದಲ್ಲಿ ದೆಹಲಿಗೆ ಹೋಗಕ್ಕೂ ಕೂಡ ಅವರು ಒಂದಷ್ಟು ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಶಾಸಕರ ತಂಡದ ಜೊತೆಗಾದ್ರೂ ಹೋಗಬಹುದು ಅಥವಾ ಸಿಂಗಲ್ ಆಗಾದ್ರೂ ಅವರು ದೆಹಲಿಗೆ ಹೋಗಬಹುದು. ಅವನ್ನೆಲ್ಲವನ್ನೂ ಕೂಡ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ದೆಹಲಿಯಿಂದ ಬರ್ತಕ್ಕಂತಹ ಸಂದೇಶಗಳನ್ನ ಕಾಯ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಹೈಕಮಾಂಡ್ ನಿಂದ ಸಂದೇಶ ಬಂದಿದ್ದ ಆದಲ್ಲಿ ದೆಹಲಿಗೆ ಹೋಗುವಂತ ಪ್ರಯತ್ನಗಳು ಆಗ್ತವೆ. ಶ್ರೀಲಕ್ಷ್ಮಿ, ಬಸವರಾಜ್, ರಾಜಕಾರಣದಲ್ಲಿ ಟೈಮ್ ಬೈ ಮಾಡಿದಾಗ ಏನ್ ಬೇಕಾದ್ರೂ ಆಗಬಹುದು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡೂ ಕಡೆಯಿಂದ ಟೈಮ್ ಬೈ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣ ಹಾಗೂ ಡಿ ಕೆ ಶಿವಕುಮಾರ್ ಬಣ ಎರಡೂ ಕಡೆಯೂ ಕೂಡ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸೆಕೆಂಡ್ ಟೀಮ್ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಈ ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಏನ್ ನಡೀತಾ ಇದೆ? ಯಾಕಂತಂದ್ರೆ ಎಲ್ಲರೂ ಘಟಾನುಘಟಿಗಳೇ ಇರ್ತಕ್ಕಂಥದ್ದು. ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರ ದಾಳ ಉರುಳೋದಕ್ಕೆ ಇವರು ಬಿಡೋದಿಲ್ಲ ಅಂತ. ಸೊ ಸಿದ್ದರಾಮಯ್ಯ ಬಣದಲ್ಲಿ ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಸಿದ್ದರಾಮಯ್ಯ ಬಣ ಈಗ ನಡೀತಾ ಇರತಕ್ಕಂತಹ ರಾಜ್ಯದ ಗೊಂದಲವನ್ನ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಗಂಭೀರವಾದಂತಹ ನಡೆಯನ್ನು ಕೂಡ ಅವರು ಇಡ್ತಾ ಇರತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಒಂದು ಮೂವನ್ನ ಪಾನ್ ಮೂವ್ ಅಂತಾರಲ್ಲ ಏನ್ ರಾಜಕೀಯದಲ್ಲಿ, ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಇಡ್ತಾ ಇರತಕ್ಕಂಥದ್ದು. ಈಗಾಗಲೇ ನಂಬರ್ ಗೇಮ್ ಆರಂಭ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ನಂಬರ್ ಅನ್ನ ಹೆಚ್ಚು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರ ಸಂಪರ್ಕವನ್ನು ನಡೀತಾ ಇದ್ದಾರೆ. ಈಗಾಗಲೇ ಇರ್ತಕ್ಕಂಥ ನಂಬರ್ ಅನ್ನ ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವರ ಬಣದಲ್ಲಿದೆ. ಸಿದ್ದರಾಮಯ್ಯ ಬಣದ ಪರವಾಗಿ ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅವರು ಬಹಳಷ್ಟು ಶಾಸಕರನ್ನ ಹಿಡಿದಿಟ್ಟುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ. ಅದನ್ನ ಇನ್ನಷ್ಟು ಮುಂದುವರಿಸತಕ್ಕಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ ಹೆಣಿತಾ ಇರತಕ್ಕಂಥ ರಣತಂತ್ರಗಳಿಗೆ ಅದನ್ನ ಕೌಂಟರ್ ಮಾಡಬೇಕು ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಬಣ ಇದ್ದಂತೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿ ನಿನ್ನೆ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ, ಕೇವಲ ಒಬ್ಬರೇ ದುಡಿದಿಲ್ಲ ಪಕ್ಷಕ್ಕಾಗಿ, ನಾನು ಕೂಡ ದುಡಿದಿದ್ದೇನೆ ಅನ್ನುವಂತ ಪರಮೇಶ್ವರ್ ಅವರ ಹೇಳಿಕೆ ಏನಿದೆಯಲ್ಲ, ಅದು ದಲಿತ ಸಿಎಂನ ದಾಳ. ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಕೂಡ ನಾನು ಸೀನಿಯರ್ ಇದ್ದೇನೆ ಅನ್ನುವಂತ ಒಂದು ಅಸ್ತ್ರವನ್ನ ಪರಮೇಶ್ವರ್ ಅವರು ಪ್ರಯೋಗಿಸುವ ಮೂಲಕ ಇದು ಇಬ್ಬರ ನಡುವಿನ ಗುದ್ದಾಟ ಅಲ್ಲ, 3-4 ಜನ ನಾವು ಇದ್ದೇವೆ ಅನ್ನುವಂಥದ್ದು ಟ್ರಯಾಂಗಲ್ ಫೈಟ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಬಣ ನಿನ್ನೆ ದಾಳ ಉರುಳಿಸಿದೆ. ಆದ್ರಿಂದ ಈಗ ಪರಮೇಶ್ವರ್ ಅವರು ಕೂಡ ಮುಂಚೂಣಿಗೆ ಬರ್ತಾರೆ. ಜೊತೆಗೆ ಮುಂದೆ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಕೂಡ ಇದು ಇಬ್ಬರ ನಡುವಿನ ಕಾಳಗ ಆಗಲ್ಲ. 3-4 ಜನರು ಕೂಡ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಅವರ ಬಣ ಹೆಣಿತಾ ಇರತಕ್ಕಂಥ ಸ್ಟ್ರಾಟಜಿಗಳನ್ನ ಬಹಳ ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಶ್ರೀಲಕ್ಷ್ಮಿ, ಆಲ್ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇವರಿಬ್ಬರ ನಡುವಿನ ಮಾತುಕತೆಯಲ್ಲಿ ಏನಿತ್ತು, ಏನ್ ನಡೀತು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾಕಂತಂದ್ರೆ ಇದು ರಾಜ್ಯ ರಾಜಕಾರಣದ ದಿಕ್ಕುದಶೆಯನ್ನ ನಿರ್ಧಾರ ಮಾಡುತ್ತೆ. ಸಿಎಂ ಖರ್ಗೆ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಕೆಜೆ ಜಾರ್ಜ್ ಭೇಟಿ ಮಾಡಿದ್ರು. ಏನ್ ಹೇಳಿದ್ರು? ಡಿಕೆಶಿ ಜಾರ್ಜ್ ಭೇಟಿ ವೇಳೆ ಏನೆಲ್ಲ ಚರ್ಚೆ ಆಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ಉಭಯ ನಾಯಕರ ಚರ್ಚೆಯ ರಹಸ್ಯ ರಿವೀಲ್. ಡಿಕೆ ಶಿವಕುಮಾರ್ ಮನವೊಲಿಸುವ ಪ್ರಯತ್ನ ಮಾಡಿದ್ರಂತೆ ಕೆಜೆ ಜಾರ್ಜ್. ಸದ್ಯಕ್ಕೆ ತಾಳ್ಮೆಯಿಂದ ಇರಿ ಅಂತ ಡಿಕೆಶಿಗೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ರಾಹುಲ್ ಗಾಂಧಿ ಅವರು ಬರೋವರೆಗೂ ಕೂಡ ಸೈಲೆಂಟ್ ಆಗಿರಿ, ಇಮ್ಮಿಡಿಯೇಟ್ ಆಗಿ ಏನು ಆಕ್ಷನ್ ತಗೊಳಕ್ ಹೋಗಬೇಡಿ, ಏನು ಮಾಡಕ್ ಹೋಗಬೇಡಿ ಅಂತ ಜಾರ್ಜ್ ಅವರ ಮನವಿಗೆ ಬಹುತೇಕ ಡಿಕೆ ಶಿವಕುಮಾರ್ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ತಾಳ್ಮೆಯಿಂದ ಇರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಜಾರ್ಜ್ ಅವರು ಹೇಳಿದ್ದಾರೆ. ಆಲ್ಮೋಸ್ಟ್ ಅದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಅಂದ್ರೆ ಜಾರ್ಜ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಮನೆ ಒಲಿಸೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಈ ಒಂದು ನಾಯಕತ್ವ ಬಿಕ್ಕಟ್ಟನ್ನ ಬಗೆಹರಿಸೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿ ಬಂದು ಕೂತ್ಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ, ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಅಂತ ಹೇಳಬೇಕು. ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟು ಶಮನಕ್ಕೆ ಶತ ಪ್ರಯತ್ನ ಹೈಕಮಾಂಡ್ ಕಡೆಯಿಂದ ನಡೀತಾ ಇದೆ. ಬಣಗಳ ಸಂಧಾನಕಾರರಾಗಿ ಕೆಜೆ ಜಾರ್ಜ್ ಕೆಲಸ ಮಾಡ್ತಾ ಇದ್ದಾರೆ. ಜಾರ್ಜ್ ಅವರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಹೈಕಮಾಂಡ್? ಎಐಸಿಸಿ ಮಟ್ಟದಲ್ಲಿ ಪ್ರಭಾವ ಹೊಂದಿರುವಂತಹ ಸಚಿವ ಜಾರ್ಜ್ ಸಿಎಂ ಡಿಸಿಎಂ ಇಬ್ಬರ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಜಾರ್ಜ್ಗೆ ಈ ಟಾಸ್ಕ್ ಅನ್ನ ಕೊಟ್ಟಿದೆ ಎಐಸಿಸಿ. ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತೆ ಜಾರ್ಜ್ಗೆ ಟಾಸ್ಕ್ ಕೊಟ್ಟು ಇಬ್ಬರ ಜೊತೆಗೂ ಚೆನ್ನಾಗಿದ್ದಾರೆ ಅಂತ, ಜೊತೆಗೆ ಹೈಕಮಾಂಡ್ ಜೊತೆಗೂ ಚೆನ್ನಾಗಿದ್ದಾರೆ.
ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕೆಜೆ ಜಾರ್ಜ್ ಇಂಥದ್ದೊಂದು ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೆಚ್ಚು ಜನಕ್ಕೆ ಗೊತ್ತಿರಲಿಲ್ಲ ರಾಜ್ಯ ರಾಜಕಾರಣದಲ್ಲಿ. ಸೊ ಕೆಜೆ ಜಾರ್ಜ್ ಹೈಕಮಾಂಡ್ಗೆ ಬಹಳ ಒಂದು ಒಳ್ಳೆ ಅಸ್ತ್ರವಾಗಿ ಉಪಯೋಗಕ್ಕೆ ಬಂದ್ರು ಇವರಿಬ್ಬರ ನಡುವಿನ ಬಿಕ್ಕಟ್ಟನ್ನ ಶಮನ ಮಾಡೋದಕ್ಕೆ ಅಂತ. ನಿನ್ನೆ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ನಡುವೆ ಏನು ಮಾತುಕತೆ ನಡೀತು, ಮತ್ತೆ ಸದ್ಯದ ಮಟ್ಟಿಗೆ ಹಾಗಾದ್ರೆ ಬಿಕ್ಕಟ್ಟು ಒಂದು ಹಂತಕ್ಕೆ ಶಮನ ಆಗಿದೆ ಅಂತ ಹೇಳಬಹುದಾ, ರಾಹುಲ್ ಗಾಂಧಿ ಬರೋವರೆಗೂ ಅಂತ ಹೇಳಬಹುದಾ, ಏನ್ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಕೆಜೆ ಜಾರ್ಜ್ ಇದಾರಲ್ಲ, ಎಐಸಿಸಿ ಮಟ್ಟದಲ್ಲಿ ತುಂಬಾ ಉತ್ತಮವಾದಂತಹ ಬಾಂಧವ್ಯವನ್ನ ಸೋನಿಯಾ ಗಾಂಧಿ ಅವರ ಜೊತೆಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಕೆಜೆ ಜಾರ್ಜ್ ಅವರು ಇಟ್ಕೊಂಡಿದ್ದಾರೆ. ಅಂದ್ರೆ ಎಐಸಿಸಿ ಮಟ್ಟದಲ್ಲಿ ಪ್ರಭಾವಿ ಇದ್ದಾರೆ, ಸಿಎಂ ಡಿಸಿಎಂಗಿಂತಲೂ ಕೂಡ ಪ್ರಭಾವಿ ಇದ್ದಾರೆ. ಹೀಗಾಗಿ ಕೆಜೆ ಜಾರ್ಜ್ ಇನ್ನೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ತುಂಬಾ ಆತ್ಮೀಯತೆ ಬಾಂಧವ್ಯ ಇದೆ. ಇನ್ನೊಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಲೂ ತುಂಬಾ ಆತ್ಮೀಯತೆಯ ಬಾಂಧವ್ಯ ಇದೆ. ಡಿಕೆ ಶಿವಕುಮಾರ್ ಅವರು ರಾಮನಗರ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾಗ ಇವರು ಸ್ಟೇಟ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಕೆಜೆ ಜಾರ್ಜ್ ಅವರು. ಮತ್ತು ಸಿದ್ದರಾಮಯ್ಯ ಅವರ ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಉತ್ತಮವಾದಂತಹ ಖಾತೆಗಳನ್ನ ಮತ್ತು ಸಿದ್ದರಾಮಯ್ಯ ಅವರ ಆತ್ಮೀಯತೆಯನ್ನ ಕೆಜೆ ಜಾರ್ಜ್ ಅವರು ಕಾಯ್ದುಕೊಂಡಿದ್ದಾರೆ. ಹೀಗಾಗಿ ಸಂಧಾನಕಾರರನ್ನಾಗಿ ಈಗ ಎಐಸಿಸಿ ನಾಯಕರು ಕೆಜೆ ಜಾರ್ಜ್ ಅವರನ್ನ ಆಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಮತ್ತು ಕೆಜೆ ಜಾರ್ಜ್ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಭೇಟಿ ಮಾಡಿ ಏನೆಲ್ಲ ವಿಚಾರಗಳನ್ನು ಚರ್ಚಿಸಬೇಕನ್ನುವಂತ ವಿಚಾರವಾಗಿ ಮಾತುಕತೆಯನ್ನು ಮಾಡ್ತಾರೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಬರ್ತಾರೆ. ಅಲ್ಲಿ ಕೂಡ ಒಂದಷ್ಟು ಸಿಎಂ ಜೊತೆ ಚರ್ಚಿಸಿದ ವಿಚಾರ ಮತ್ತು ಯಾವೆಲ್ಲ ವಿಚಾರಗಳನ್ನ ಡಿಕೆ ಶಿವಕುಮಾರ್ ಹೇಳಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆದಾದ ಬಳಿಕ ರಾತ್ರಿ ನಿನ್ನೆ ಸಂಜೆ 7:30 ಸುಮಾರಿಗೆ ರಹಸ್ಯ ಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ಇಬ್ಬರು ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸೈಲೆಂಟ್ ಆಗಿರುವಂತೆ ಒಂದಷ್ಟು ಮನವೊಲಿಸುವಂತ ಕೆಲಸವನ್ನ ಕೆಜೆ ಜಾರ್ಜ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿಲ್ಲ, ಅವರು ಬಂದ ನಂತರ ಒಂದಷ್ಟು ಎಲ್ಲ ಕೂತು ಬಗೆಹರಿಸುವಂತ ಕೆಲಸಗಳಾಗ್ತವೆ. ಹಾಗಾಗಿ ಯಾವುದೇ ಸ್ಟೆಪ್ಗಳನ್ನು ತೆಗೆದುಕೊಳ್ಬೇಡಿ, ತಾಳ್ಮೆಯಿಂದ ಕಾಯಬೇಕು. ಕಾಯದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿಕ್ಕಟ್ಟು ಉಲ್ಬಣ ಆಗುತ್ತೆ. ಆದ್ದರಿಂದ ನೀವು ತಾಳ್ಮೆಯಿಂದ ಕಾಯಿರಿ ಅನ್ನುವಂತ ಒಂದು ಶಾಂತಿ ಪಾಠವನ್ನು ಕೆಜೆ ಜಾರ್ಜ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮಾಡಿದ್ದಾರೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಮಾತುಗಳಿಗೆ ಬಹುತೇಕವಾಗಿ ಒಪ್ಪಿದ್ದಾರೆ ಅನ್ನುವಂಥದ್ದು. ಹಾಗಾಗಿ 26 ತಾರೀಕಿನವರೆಗೂ ಕೂಡ ಕಾದು ನೋಡುವಂತ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗುವಂತ ಲೆಕ್ಕಾಚಾರಗಳು ಕಾಣ್ತಾ ಇದೆ. ಅದು ಇನ್ನೆರಡೇ ದಿನ ರಾಹುಲ್ ಗಾಂಧಿ ಅವರು ಬಂದ ನಂತರ ಒಂದು ಬುಲ ಕೊಡಬಹುದು ನನಗೆ ಅನ್ನುವಂತ ಒಂದು ಆಶಾಭಾವದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಬುಲ ಕೊಟ್ಟಿದ್ದೇ ಆದಲ್ಲಿ ದೆಹಲಿಗೆ ಹೋಗಕ್ಕೂ ಕೂಡ ಅವರು ಒಂದಷ್ಟು ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಶಾಸಕರ ತಂಡದ ಜೊತೆಗಾದ್ರೂ ಹೋಗಬಹುದು ಅಥವಾ ಸಿಂಗಲ್ ಆಗಾದ್ರೂ ಅವರು ದೆಹಲಿಗೆ ಹೋಗಬಹುದು. ಅವನ್ನೆಲ್ಲವನ್ನೂ ಕೂಡ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ದೆಹಲಿಯಿಂದ ಬರ್ತಕ್ಕಂತಹ ಸಂದೇಶಗಳನ್ನ ಕಾಯ್ಕೊಂಡು ಈಗ ಡಿಕೆ ಶಿವಕುಮಾರ್ ಅವರು ಕೂತ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಹೈಕಮಾಂಡ್ ನಿಂದ ಸಂದೇಶ ಬಂದಿದ್ದೆ ಆದಲ್ಲಿ ದೆಹಲಿಗೆ ಹೋಗುವಂತ ಪ್ರಯತ್ನಗಳು ಆಗ್ತವೆ. ಶ್ರೀಲಕ್ಷ್ಮಿ, ಬಸವರಾಜ್, ರಾಜಕಾರಣದಲ್ಲಿ ಟೈಮ್ ಬೈ ಮಾಡಿದಾಗ ಏನ್ ಬೇಕಾದ್ರೂ ಆಗಬಹುದು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡೂ ಕಡೆಯಿಂದ ಟೈಮ್ ಬೈ ಮಾಡಿದ್ದಾರೆ, ಸಿದ್ದರಾಮಯ್ಯ ಬಣ ಹಾಗೂ ಡಿಕೆ ಶಿವಕುಮಾರ್ ಬಣ ಎರಡೂ ಕಡೆಯೂ ಕೂಡ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥದ್ದು. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಸೆಕೆಂಡ್ ಟೀಮ್ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಈ ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಏನ್ ನಡೀತಾ ಇದೆ, ಯಾಕಂತಂದ್ರೆ ಎಲ್ಲರೂ ಘಟಾನುಘಟಿಗಳೇ ಇರ್ತಕ್ಕಂಥದ್ದು. ಅಷ್ಟು ಸುಲಭಕ್ಕೆ ಡಿಕೆ ಶಿವಕುಮಾರ್ ಅವರ ದಾಳ ಉರುಳೋದಕ್ಕೆ ಇವರು ಬಿಡೋದಿಲ್ಲ ಅಂತ. ಸೊ ಸಿದ್ದರಾಮಯ್ಯ ಬಣದಲ್ಲಿ ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಸಿದ್ದರಾಮಯ್ಯ ಬಣ ಈಗ ನಡೀತಾ ಇರತಕ್ಕಂತಹ ರಾಜ್ಯದ ಗೊಂದಲವನ್ನ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಗಂಭೀರವಾದಂತಹ ನಡೆಯನ್ನು ಕೂಡ ಅವರು ಇಡ್ತಾ ಇರತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಒಂದು ಮೂವನ್ನ ಪಾನ್ ಮೂವ್ ಅಂತಾರಲ್ಲ ಏನ್ ರಾಜಕೀಯದಲ್ಲಿ, ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಇಡ್ತಾ ಇರತಕ್ಕಂಥದ್ದು. ಈಗಾಗಲೇ ನಂಬರ್ ಗೇಮ್ ಆರಂಭ ಆಗಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರು ನಂಬರ್ ಅನ್ನ ಹೆಚ್ಚು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರ ಸಂಪರ್ಕವನ್ನು ನಡೀತಾ ಇದ್ದಾರೆ. ಈಗಾಗಲೇ ಇರ್ತಕ್ಕಂಥ ನಂಬರ್ ಅನ್ನ ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವರ ಬಣದಲ್ಲಿದೆ. ಸಿದ್ದರಾಮಯ್ಯ ಬಣದ ಪರವಾಗಿ ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ
ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅವರು ಬಹಳಷ್ಟು ಶಾಸಕರನ್ನ ಹಿಡಿದಿಟ್ಟುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ. ಅದನ್ನ ಇನ್ನಷ್ಟು ಮುಂದುವರಿಸತಕ್ಕಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರು ಬಣ ಹೆಣಿತಾ ಇರತಕ್ಕಂಥ ರಣತಂತ್ರಗಳಿಗೆ ಅದನ್ನ ಕೌಂಟರ್ ಮಾಡಬೇಕು ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಬಣ ಇದ್ದಂತೆ ಕಾಣಿಸ್ತಾ ಇದೆ. ಅದರ ಪರವಾಗಿ ಅದರ ಭಾಗವಾಗಿ ನಿನ್ನೆ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ, ಕೇವಲ ಒಬ್ಬರೇ ದುಡಿದಿಲ್ಲ ಪಕ್ಷಕ್ಕಾಗಿ, ನಾನು ಕೂಡ ದುಡಿದಿದ್ದೇನೆ ಅನ್ನುವಂತ ಪರಮೇಶ್ವರ್ ಅವರ ಹೇಳಿಕೆ ಏನಿದೆಯಲ್ಲ, ಅದು ದಲಿತ ಸಿಎಂನ ದಾಳ. ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಕೂಡ ನಾನು ಸೀನಿಯರ್ ಇದ್ದೇನೆ ಅನ್ನುವಂತ ಒಂದು ಅಸ್ತ್ರವನ್ನ ಪರಮೇಶ್ವರ್ ಅವರು ಪ್ರಯೋಗಿಸುವ ಮೂಲಕ ಇದು ಇಬ್ಬರ ನಡುವಿನ ಗುದ್ದಾಟ ಅಲ್ಲ, 3-4 ಜನ ನಾವು ಇದ್ದೇವೆ ಅನ್ನುವಂಥದ್ದು ಟ್ರಯಾಂಗಲ್ ಫೈಟ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಬಣ ನಿನ್ನೆ ದಾಳ ಉರುಳಿಸಿದೆ. ಆದ್ರಿಂದ ಈಗ ಪರಮೇಶ್ವರ್ ಅವರು ಕೂಡ ಮುಂಚೂಣಿಗೆ ಬರ್ತಾರೆ. ಜೊತೆಗೆ ಮುಂದೆ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಕೂಡ ಇದು ಇಬ್ಬರ ನಡುವಿನ ಕಾಳಗ ಆಗಲ್ಲ, 3-4 ಜನರು ಕೂಡ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆಗಳೀಗ ಕಾಣಿಸ್ತಾ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಅವರ ಬಣ ಹೆಣಿತಾ ಇರತಕ್ಕಂಥ ಸ್ಟ್ರಾಟಜಿಗಳನ್ನ ಬಹಳ ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.